ಮಕ್ಕಳು ಬೆಳೆಯುತ್ತಾ ಬೆಳೆಯುತ್ತಾ ಪೋಷಕರ ಮಾತನ್ನೇ ಕೇಳುವುದಿಲ್ಲ. ಹಠಮಾರಿತನ, ಸಿಟ್ಟು ಹಾಗೂ ಮುಂಗೋಪ ತೋರಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಪೋಷಕರು ತಾಳ್ಮೆಗಟ್ಟು ಮಕ್ಕಳಿಗೆ ಹೊಡೆಯುವ ಹಾಗೂ ಬೈಯುವ ಸಂದರ್ಭ ಒದಗಿ ಬರುತ್ತದೆ. ಮಕ್ಕಳು ನಡವಳಿಕೆ ತಪ್ಪಲು ಪೋಷಕರು ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದು ಒಂದು ಕಾರಣವಾಗಿದ್ದು, ಅವರ ಮಟ್ಟಕ್ಕೆ ಇಳಿದು ಕಣ್ಣಿನ ಸಂಪರ್ಕ ಇಟ್ಟು ಮಾತನಾಡುವುದು ಅವರ ಗಮನ ನಿಮ್ಮತ್ತ ಹರಿಸಲು ಸಹಾಯಕವಾಗುತ್ತದೆ. ಮಕ್ಕಳಿಗೆ ನೀವು ಪದೇ ಪದೇ ಇಲ್ಲ, ಬೇಡ ಎಂದು ಹೇಳುತ್ತಲೇ ಇದ್ದರೆ ಅವರು ಹಠ ಮಾಡುವ ರೀತಿಗಳು ಹೆಚ್ಚುತ್ತಲೇ ಹೋಗುತ್ತದೆ. ಬದಲಿಗೆ ನೀವು ಇಲ್ಲ, ಬೇಡ ಎಂದು ಹೇಳಲು ಕಾರಣವೇನೆಂದು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಡಿ. ಎಂದಿಗೂ ಮಕ್ಕಳ ಮಾತನ್ನು ಆಲಿಸದೇ ಇರಬೇಡಿ. ಅವರ ಮಾತನ್ನು ಸಕ್ರಿಯವಾಗಿ ಆಲಿಸುವುದು ಅವರಿಗೆ ನೀವು ಗಮನ ನೀಡಿದ್ದೀರಿ ಎನ್ನುವ ಅರಿವನ್ನು ನೀಡುತ್ತದೆ. ನಿಮ್ಮ ಮಕ್ಕಳಿಗೆ ನೀವು ಬ್ಯಾಡ್ ಬಾಯ್ ಅಥವಾ ಬ್ಯಾಡ್ ಗರ್ಲ್ ಎನ್ನಬೇಡಿ. ನೀವು ಮಕ್ಕಳಿಗೆ ಹೀಗೆ ಹೇಳುವುದರಿಂದ ಇದು ಅವರ ಸ್ವಾಭಿಮಾನವನ್ನು ಕಡಿಮೆ ಮಾಡುತ್ತದೆ ಹಾಗೂ ಈ ಪದಗಳು ಅವರ ಮನಸ್ಸಿನಲ್ಲಿ ಬೆರೆತು ಅವರ ಹಾಗೆಯೇ ನಡೆದುಕೊಳ್ಳಲು ಪ್ರಚೋದಿಸಬಹುದು. ಅವರ ನಿರೀಕ್ಷೆಗಳಿಗೆ ಗಡಿಗಳನ್ನು ಹೊಂದಿಸಿ ಅವರು ಏನನ್ನು ಬಯಸಬಹುದು, ಯಾವುದನ್ನು ಹೇಗೆ ಕೇಳಬಹುದು ಎನ್ನುವುದನ್ನು ಬೆಳೆಯುತ್ತಲೇ ಕಲಿಸುವುದರಿಂದ ನಿಮ್ಮ ಮಾತನ್ನು ಸಕ್ರಿಯವಾಗಿ ಅವರು ಆಲಿಸಲು ಸಹಾಯ ಮಾಡುತ್ತದೆ. ಶಾಂತವಾಗಿರಿ ಮತ್ತು ದೃಢವಾಗಿರಿ. ಕೂಗುವ ಹಾಗೂ ಬೈಯುವ ಬದಲು ತಟಸ್ಥ ಧ್ವನಿಯನ್ನು ಬಳಸಿ. ಅವರು ಆಡಿದ ಮಾತುಗಳನ್ನು ಮತ್ತೆ ಹೇಳಲು ತಿಳಿಸಿ. ನೀವು ಆಡಿದ ಮಾತನ್ನು ಪುನರಾವರ್ತಿಸಲು ಹೇಳಿ. ಈ ಅಭ್ಯಾಸವು ಅವರಿಗೆ ಮಾತುಗಳನ್ನು ಆಲಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗುತ್ತದೆ. ಅವರು ಏನು ಮಾಡುತ್ತಾರೆ ಅಥವಾ ಅವರು ಹೇಗೆ ವರ್ತಿಸುತ್ತಾರೆ ಎಂಬುದರ ಮೇಲೆ ಅವರು ನಿಯಂತ್ರಣದಲ್ಲಿದ್ದಾರೆ ಎಂದು ನಂಬುವ ಪ್ರಯೋಜನವನ್ನು ನಿಮ್ಮ ಮಗುವಿಗೆ ನೀಡಿ.